ಅಂದ್ರೆ ನಮ್ಗೆ ನಮ್ಮ ಮಗು ಯಾವಾಗ್ಲೂ ಮುದ್ದಾಗೆ ಅನ್ಸುತ್ತೆ. ನೋಡ್ದವ್ರು ನಮ್ಗೆ ತಿಳಿಸ್ಬೇಕಾದ್ರೆ ಅಥವಾ ಅವರ ರಿಯಾಕ್ಷನ್ಗಳನ್ನ ನೋಡ್ಬೇಕಾದ್ರೆ ಅವ್ರ ಮಾತುಗಳನ್ನ ಕೇಳ್ಬೇಕಾದ್ರೆ ತುಂಬಾನೇ ಖುಷಿ ಆಯ್ತು. ಒಬ್ಬೊಬ್ರು ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಒಂಥರ ನಮಗೆ ನಮ್ಮ ಹತ್ರನೇ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ನನ್ಗೆ ಯಾವಾಗಲೂ ಯಾವುದೇ ಪಾತ್ರಗಳಾದ್ರೂ ಕೂಡ, ಎಸ್ಪೆಷಲಿ ಈ ಬಣ್ಣ ಮಾತಾಡ್ಬೇಕಾದ್ರೆ ತುಕಾಲಿ ಅಲ್ವೇ ಎಲ್ಲೋ ಎಲ್ಲೋ ಇವ್ರು ನಮ್ಮ ಹತ್ರನೇ ಮಾತಾಡ್ತಾ ಇದ್ದಾರೆ ಅಂತ ಅನ್ನೋ ಒಂದು ಫೀಲಿಂಗು. ಕೋಮಲ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಹೇಳಂಗೆ ಇಲ್ಲ, ಇದಕ್ಕೆ ಮುಂಚೆನೂ ನಾನು ತುಂಬ ಹೇಳ್ಬಿಟ್ಟಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಜನರ ಒಪಿನಿಯನ್ ಕೂಡ ಚೆನ್ನಾಗಿದೆ. ಎಲ್ಲರೂ ಕೂಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಯಾರ್ಯಾರು ನೋಡ್ತಾ ಇಲ್ವೋ, ಇನ್ನು ಯಾರ್ಯಾರು ನೋಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ವೋ ಎಲ್ಲರೂ ಕೂಡ ಈ ಕೂಡಲೇ ಇಮ್ಮಿಡಿಯೇಟಾಗಿ ಬುಕ್ ಮಾಡಿಕೊಂಡು ಬನ್ನಿ ಅಥವಾ ಡೈರೆಕ್ಟಾಗಿ ಥಿಯೇಟ್ರಿಗೆ ಬನ್ನಿ. ನೀವು ಎಲ್ಲಿ ಕಾಣಿಸ್ಕೋತೀರಾ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಬರ್ತೀನಿ ನಿಮ್ಮನ್ನು ನೋಡೋದಕ್ಕೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಹೇಳೋ ನಿನ್ನ ಸ್ಟೈಲಲ್ಲಿ ಕೋಣಾಕ್ ಜೈ ಅಂತ, ಕೋಣಾಗೆ ಜೈ. ಅದ್ಭುತ ಅದು. ಏನಕ್ಕೆ ಪ್ರತಿಯೊಂದು ಕಲಾವಿದರನ್ನು ಗುಡ್ಡೆ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಕಷ್ಟ. ಅದರಲ್ಲಿ ನಮ್ಮ ತನಿಷ್ ಅವರು ಒಂದು ಕೈ ಮುಂದಕ್ಕೆ ಹೋಗಿ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಂದು ಒಳ್ಳೆ ಸ್ಕ್ರಿಪ್ಟ್ನ ಆರಿಸ್ಕೊಂಡಿದ್ದಾರೆ ಅಂತ ಹೇಳಬೇಕು. ಬಟ್ ಹರಿ ಅವರು ಅಷ್ಟೇ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಮೇಕಿಂಗ್ ವೈಸು ಸೆಕೆಂಡ್ ಹಾಫಲ್ಲಿ ನೀವು ನೋಡಿದ್ದೀರಾ. ಆ್ಯಂಡ್ ಎಂಡಿಂಗ್ ಅಂತೂ ಕೋಮಲ್ ಸರ್ದು ಸೂಪರ್. ಸೊ ಅವ್ರ ಬಗ್ಗೆ ನಾವು ಇನ್ನೊಂದು ಮಾತಾಡೋಕ್ಕಾಗಲ್ಲ, ಏನಕ್ಕೆಂದರೆ ಅವ್ರದ್ದು ಆ್ಯಕ್ಟಿಂಗ್ ಆ ಥರ. ಸೊ ಇವಾಗ ಇರಬೇಕಾದ್ರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ. ಹಾಗೂ ನಮ್ಮ ತನಿಷಾ ಕುಪ್ಪಂಡ್ ಅವ್ರ ಫಸ್ಟ್ ಪ್ರೊಡಕ್ಷನ್ನು, ದಯವಿಟ್ಟು ಅವ್ರನ್ನ ಗೆಲ್ಲಿಸಿ ನೆಕ್ಸ್ಟ್ ಅವ್ರು ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಇನ್ನಷ್ಟು ನಿರ್ಮಾಪಕರು ಬರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಎಲ್ಲ ಕನ್ನಡ ಜನತೆಗೂ ಒಂದು ಮನವಿ ಏನು ಅಂದರೆ, ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಹಾರೈಸಿ ಪ್ರೊಡ್ಯೂಸರ್ಸ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಎಲ್ರಿಗೂ ಅಷ್ಟೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೂಪರ್ ಸರ್, ಥ್ಯಾಂಕ್ಸ್ ಯು. ಸರ್ ಹೆಂಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಪಿಕ್ಚರು, ತುಂಬ ಅದ್ಭುತವಾಗೈತಿ. ನೀವೇನು ಮಾಡಿದ್ದೀರಾ ಸರ್? ಕಾಮಿಡಿ ಪಾತ್ರ ಇವನೇ ರಿಪೋರ್ಟ್ರಾಗಿ ಬಂದಿರೋದು ನೋಡೋಕ್ಕಾಯ್ತಾರಲ್ಲ ನಮಗೆ. ಅಲ್ಲ, ನೆನ್ನೆ ನೋಡಿದ್ವು ಪಿಕ್ಚರ್ ಮನೆ ದಿನ, ಮತ್ತು ಪಬ್ಲಿಕ್ ಒಪಿನಿಯನ್ ತಿಳ್ಕೊಂಡು ಆಮೇಲೆ ನೋಡೋಣ ಅಂತ ಈಗ ನಾನು ನೋಡೋಕೆ ಹೋಗ್ತಾ ಇದ್ದೀನಿ. ಮೊನ್ನೆ ಪ್ರೀಮಿಯರ್ ಶೋನಲ್ಲಿ ನೋಡಿದ್ವಿ ಪಿಕ್ಚರ್, ತುಂಬ ಅದ್ಭುತವಾಗೈತೆ, ತುಂಬ ಚೆನ್ನಾಗಿ ಬಂದೈತೆ. ಮತ್ತು ಕೆಳಗಡೆ ಎಲ್ಲ ಒಪಿನಿಯನ್ಸ್ ಎಲ್ಲ ಕೇಳ್ತಾ ಇದ್ವಿ, ತುಂಬ ಅದ್ಭುತವಾಗಿ ಬಂದೈತೆ ಪಿಕ್ಚರು. ಆಮೇಲೆ ಜಗ್ಗಪ್ಪನ ಕ್ಯಾರೆಕ್ಟರ್ ಸಿಕ್ಕಾಬಿಟ್ಟೆ ಕಟ್ ಮಾಡ್ಬಿಟ್ಟವ್ರೆ. ಇಲ್ಲ ಯಾವಾಗಲೂ ಇಲ್ಲ, ಸೆಕೆಂಡ್ ಹಾಫಲ್ಲಿ ತುಂಬ ಟೇಕಪ್ ಮಾಡಿದ್ರು ಪಿಕ್ಚರು. ಒಳ್ಳೇದಾಗಲಿ ಸರ್. ಹಂಗಲ್ಲ, ಗುಡ್ ನ್ಯೂಸ್ ಸರ್. ಅಲ್ಲ, ನೀವು ಜಾಸ್ತಿ ನಾಚ್ಕೊತಿದ್ದೀರಾ? ಇಲ್ಲಿ ಪಟ್ಟು ಪಿಕ್ಚರು ಪಿಕ್ಚರ್. ದಯವಿಟ್ಟು ಕನ್ನಡ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಕೋಣ ಅಂತ ಒಂದು ಅದ್ಭುತ ಪಿಕ್ಚರು, ಕೋಮಲ್ ಸಾರು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಪಿಕ್ಚರ್ ಇದು ಚೆನ್ನಾಗಿ ಬಂದೈತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು, ಲವ್ ಯು ಸರ್. ಲವ್ ಯು ಟು ಥ್ಯಾಂಕ್ ಯು. ಯಾಕೆ ಬಂದ ಅನ್ನೋದೇ ನನಗೆ ಅರ್ಥ ಇದೆ. ಹೌದಾ? ಸಿನಿಮಾ ಚೆನ್ನಾಗಿದೆಯಂತೆ. ನಾವು ಕೆಳಗಡೆ ಅಂದ್ರೆ ನಾನು ಇವಾಗ ಸೆಕೆಂಡ್ ಶೋಗೆ ಹೋಗ್ಬೇಕು, ಅದಕ್ಕೆ ಇವಾಗ ಕರ್ಕೊಂಡ್ ಬಂದವ್ರೆ. ಇವ್ರು ಫಸ್ಟೇ ನೋಡಿದ್ರು, ಚೆನ್ನಾಗಿದೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ಬಂದೆ ಅಂತಾನೆ ಇಲ್ಲ ಬರ್ತಾ ಇದ್ರು. ಅವ್ರ ಹೆಂಡತಿ ಸ್ವಲ್ಪ ರೆಡಿ ಆಗಿ ರೇಟ್ ಇದು ಇವಾಗಿಂದ ಅಲ್ಲ, 15 ದಿವಸದಿಂದ ಬರ್ತಾನೆ ಇದ್ದಾನೆ ಅಣ್ಣ. ರೆಡಿ ಆಗ್ತಾ ಇದಾರೆ. ಇದು ಬಿದ್ದೋಯ್ತು ಒಂದು ನಿಮಿಷ. ಏನೋ ಮಾತಾಡ್ತಾ ಇದ್ರಿ, ಮಾತು ಮುಗಿಸ್ಬಿಡ್ಲಿರಿ. ಹೆಂಗನಿಸ್ತು ಮೇಡಮ್ ಸಿನಿಮಾ? ಚೆನ್ನಾಗಿದೆ ಅಣ್ಣ, ತುಂಬಾ ಚೆನ್ನಾಗಿದೆ. ಸಂತು ಆಕ್ಟಿಂಗ್ ಚೆನ್ನಾಗಿದೆ, ನಿಮ್ಮ ಆಕ್ಟಿಂಗು ಚೆನ್ನಾಗಿದೆ ಅಣ್ಣ. ನೋಡ್ದು ಸಂತನ್ ಮಾತ್ರ ಹೇಳಕ್ ಬಂದ್ಬಿಟ್ಲ ಹತ್ರ. ಇಲ್ಲ, ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಸಿನಿಮಾ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಕೋಣ ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಕಲಾವಿದ ಎಲ್ರಿಗೂ ತುಂಬಾ ಅವಕಾಶಗಳು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಮ್ಮ ಜೊತೆ ಇದ್ದ ಸಹಪಾಠಿ ಬಿಗ್ ಬಾಸ್ ನನ್ನ ಕೊಲೀಗು ಅಣ್ಣ ಏನಂದ್ರೆ, ಒಂದು ಆರ್ಟಿಸ್ಟ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಬೆಳೆಯೋದು ತುಂಬ ಕಷ್ಟ. ಒಂದು ಎಲ್ಲ ಕಲಾವಿದರನ್ನು ಒಟ್ಟು ಒಂದು ಕಡೆ ಸೇರಿಸ್ಕೊಂಡು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಇಷ್ಟರ ಮಟ್ಟಿಗೆ ಒಂದು ಅಭ್ರಸಕ್ಕೆ ಕಾರಣ ಬೆಂಕಿ. ದೊಡ್ಡ ಸಪೋರ್ಟ್ ಮಾಡಿದ್ದಾರೆ. ಬೆಂಕಿ ಪ್ರೊಡ್ಯೂಸರ್ ಆಗಿರೋದು ನನಗೆ ಭಾರಿ ಖುಷಿ ಆಗ್ತೈತೆ. ಸರ್ ನೆಕ್ಸ್ಟ್ ನೀವು ಪ್ರೊಡ್ಯೂಸ್ ಯಾವಾಗ ಮಾಡ್ತೀರಿ ಸರ್? ಖಂಡಿತ ಮಾಡ್ತೀನಿ. ಜಗ್ಗಪ್ಪ ಕೋ ಪ್ರೊಡ್ಯೂಸರು, ನಾನು ಪ್ರೊಡ್ಯೂಸರು. ನಾನು ಯೂಟ್ಯೂಬ್ ಮಾಡ್ತೀನಿ, ನೀವು ಮಾಡ್ತೀರಾ ಸರ್? ಅವನು ಆಲ್ರೆಡಿ ಮಾಡಿದ್ದಾನೆ. ತನಿಷಾ ಪ್ರೊಡ್ಯೂಸರ್ ಆಗಿರೋದು ತುಂಬಾ ಖುಷಿ ಆಗ್ತೈತೆ. ಕೋಣ ಸಿನಿಮಾ ಸಿಕ್ಕಾಬಿಟ್ಟು ಬ್ಯೂಟಿಫುಲ್ ಆಗಿ ಬಂದೈತೆ. ನಮ್ಮ ಬೆಂಕಿಗೆ ಒಳ್ಳೇದಾಗಬೇಕು. ಬೆಂಕಿ ಆಲ್ ದ ಬೆಸ್ಟ್.
ಥ್ಯಾಂಕ್ ಮೊದಲನೇ ಶೋ ಫಸ್ಟ್ ಶೋ ಅದು ಜನರ ಜೊತೆ ಕೂತ್ಕೊಂಡು ನೋಡಿ ತುಂಬ ಖುಷಿ ಇದೆ. ಪ್ರೀಮಿಯರ್ ಮಿಸ್ ಮಾಡಿಕೊಂಡೆ, ಬರೋಕ್ಕಾಗಲಿಲ್ಲ, ಮಂಗಳೂರಲ್ಲಿದ್ದೆ. ಬಟ್ ಮೊದಲನೇ ಶೋನ ಆಡಿಯನ್ಸ್ ಜೊತೆ ಹಾಗೆ ಟೆಕ್ನಿಷಿಯನ್ಸ್ ಜೊತೆ ಪ್ರೊಡ್ಯೂಸರ್ಸ್ ಜೊತೆ ಕೂತ್ಕೊಂಡು ನೋಡಿದ್ದು ತುಂಬ ಖುಷಿ ಇದೆ. ಕೋಣ ಸಿನಿಮಾ ಬಗ್ಗೆ ವಿಶೇಷವಾಗಿ ಹೇಳೋದೇನಿಲ್ಲ, ಎಲ್ಲರೂ ನೀವೇ ನೋಡಿದ್ದೀರಾ. ಬಟ್ ಒಂದನ್ನು ಹೇಳಬೇಕು, ಮೊದಲನೇ ಪ್ರೊಡಕ್ಷನ್ ಸಿನಿಮಾ ಮೊದಲನೇ ಸತಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಮೊದಲನೇ ಫ್ರೇಮಿಂದ ಹಿಡಿದು ಕಡೆಯ ಫ್ರೇಮ್ವರೆಗೂ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಎಲ್ಲರೂ ತುಂಬ ಲಾವಿಷಾಗಿ ಖರ್ಚು ಮಾಡ್ತಾರೆ, ಆದರೆ ಆ ಖರ್ಚನ್ನ ಸ್ಕ್ರೀನ್ ಮೇಲೆ ತೊಗೊಂಬರೋದ್ರಲ್ಲಿ ಎಡು ಬಿಡ್ತಾರೆ. ಸೊ ಅದು ಇಲ್ಲ ಆಗಲಿಲ್ಲ. ಅವ್ರು ಮಾಡಿರೋ ಖರ್ಚು ಪ್ರತಿಯೊಂದು ಫ್ರೇಮಲ್ಲೂ ಕಾಣಿಸಿದೆ. ಹರಿ ಅವರಿಗೆ ಹ್ಯಾಟ್ಸ್ ಆಫ್, ಡೈರೆಕ್ಟರ್ಗೆ. ಆ್ಯಂಡ್ ತನಿಷಾ ತುಂಬ ಅದ್ಭುತವಾಗಿ ಪ್ರೊಡಕ್ಷನ್ ಕೆಲಸನ ಮಾಡಿದ್ದಾರೆ. ಯಾಕಂದರೆ ಈ ಥರ ಒಂದು ಜಾನರ್ ಸಿನಿಮಾನ ಈ ಥರ ಒಂದು ತೊಗೊಂಬರೋದು ತುಂಬ ಕಷ್ಟ ಇದೆ, ಅದು ಈಗಿನ ಕಾಲದಲ್ಲಿ. ಸ್ಪೆಷಲಿ ಕಾಂತಾರ ಹೊರಗಡೆ ಬಂದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕನ್ನಡ ಆಡಿಯನ್ಸು ತುಂಬ ಮೇಲ್ ಹೊರಟೋಗಿದೆ. ಸೊ ಆ ಥರ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡಬೇಕು ಅಂದರೆ ನಾವು ಬೇರೆ ಏನೂ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆ ಎಕ್ಸ್ಪೆಕ್ಟೇಷನ್ಸ್ನು ಇಟ್ಕೊಂಡು ಒಂದು ಅದ್ಭುತವಾಗಿರೋ ಕ್ಲೈಮ್ಯಾಕ್ಸ್ನ ಕೊಟ್ಟು ಕೋಮಲ್ ಸರ್ನ ಈ ಥರನೂ ತೋರಿಸ್ಬೋದು ಅನ್ನೋ ವಿಷನ್ ಇಟ್ಕೊಂಡು ತೊಗೊಂಬಂದಿರುವಂಥ ಸಿನಿಮಾ. ಲಾಸ್ಟ್ 15 ನಿಮಿಷ ನಿಜವಾಗ್ಲೂ ಎಲ್ಲರೂ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಹ್ಯಾಟ್ಸ್ ಆಫ್ ಟು ದ ಮ್ಯೂಸಿಕ್ ಡೈರೆಕ್ಟರ್. ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ನನಗೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಒಂದು ಸೆಕೆಂಡು, ಆ ಥರ ಅದ್ಭುತವಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ದಯವಿಟ್ಟು ಎಲ್ಲರೂ ಕೋಣ OTTಗೆ ಬರಲಿ ಅಂತ ಕಾಯಕ್ಕೆ ಹೋಗಲೇಬೇಡಿ. ಇದು ನನ್ನ ಸ್ಟ್ರಾಂಗ್ ರೆಕಮೆಂಡೇಶನ್. ಥಿಯೇಟ್ರಿಗೆ ಬನ್ನಿ. ಇದು ದೊಡ್ಡ ಸೆಲ್ಯುಲಾಯ್ಡಲ್ಲಿ ಆ ಸೌಂಡ್ಸಲ್ಲಿ ಜನರ ಮಧ್ಯೆ ಆ ವಿಜುವಲ್ಸಲ್ಲಿ ನೋಡೋವಂಥ ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಕೋಣ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಅಯ್ಯೋ ನೋಡೋಣ. ಆ್ಯಕ್ಚುಲಿ ಪ್ರೊಡಕ್ಷನ್ ಅನ್ನೋ ಆಸೆ ಇದೆ, ಸದ್ಯದಲ್ಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕೋಮಲ್ ಅವರ ಅಭಿನಯ ತುಂಬ ಚೆನ್ನಾಗಿದೆ. ಹರಿಕೃಷ್ಣ ಅವರ ಡಿಪಿಕ್ಷನ್ ಏನಿದೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಥೆನೂ ಅಷ್ಟೇ ವಿಭಿನ್ನವಾಗಿದೆ. ಆ್ಯಂಡ್ ಒಂದು ಬೇರೆ ವರ್ಲ್ಡನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ಪ್ರಯತ್ನ VFX ಇಂದ ಹಿಡಿದು ಆ್ಯಂಡ್ ಟೆಕ್ನಿಕಲ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಎಲ್ಲರ ಅಭಿನಯ ಆಗಿರ್ಬೋದು, ಕ್ಯಾರೆಕ್ಟರ್ ಡಿಸ್ಟ್ರಿಬ್ಯೂಷನ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಖಂಡಿತವಾಗ್ಲೂ ಬಂದು ಎಲ್ಲರೂ ಕೋಣ ನೋಡಿ. ಹಾಂ ನನಗೆ ಭಯ ಆಗಲಿಲ್ಲ, ನೋಡಿದವ್ರಿಗೆ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ತನಿಷಾ ಮೇಡಮ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಇದು ಮಾಡ್ತಾರೆ. ಎಷ್ಟು ದುಡ್ಡು ಸುರಿದಿದ್ದಾರೆ ನಿಮ್ಮ ಪ್ರಕಾರ? ಎಷ್ಟು ದುಡ್ಡು ಸುದ್ದಿರ ಅನ್ನೋ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ಅದು ಅವ್ರನ್ನೇ ಕೇಳಬೇಕು. ಬಟ್ ಎನಿವೇಸ್ ಒಂದು ಪ್ರೊಡ್ಯೂಸರ್ ಆಗಿ ಒಂದು ಒಳ್ಳೆ ಜವಾಬ್ದಾರಿನ ನಿರ್ವಹಿಸಿದ್ದಾರೆ. ಆ್ಯಂಡ್ ತಂಡಕ್ಕೆ ಒಂದು ಚೆನ್ನಾಗಿ ಬೆಂಬಲ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಗುಣ ಏನು ಅಂತಂದರೆ ಅವರೊಟ್ಟಿಗೆ ಕೆಲಸ ಮಾಡಿದವ್ರನ್ನೆಲ್ಲರೂ ಒಟ್ಟಿಗೆ ಹಾಕ್ಕೊಂಡು ಏನೋ ವರ್ಕ್ ಮಾಡಿದ್ದಾರೆ. ಹರಿ ಕೃಷ್ಣ ದ ಡೈರೆಕ್ಟರ್ ವಾಸ್ ಆಲ್ಸೋ ಹರ್ ಫ್ರೆಂಡ್. ಅವ್ರಿಗಾಗಿ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಐ ಥಿಂಕ್ ಆ ಒಂದು ಗುಣಗಳಲ್ಲಿ ಅವ್ರನ್ನ ಮೆಚ್ಚಲೇಬೇಕು. ಆ್ಯಂಡ್ ಅಗೇನ್ ಅವ್ರಿಗೆ ಒಂದು ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎಲ್ಲ ಸೆಂಟರ್ಸಲ್ಲೂ ತುಂಬ ಇಷ್ಟಪಡೋಂಥ ಸಿನಿಮಾ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಕೋಣ ಡೆಫಿನೆಟ್ಲಿ ಅ ಗುಡ್ ವಾಚ್. ಥ್ಯಾಂಕ್ ಯು.